ಅವ್ರ ನಡೆನೇ ಆಗಿತ್ತು, ಪೊಲೀಸರ ನಡೆ ಬಗ್ಗೆ ಅನುಮಾನ ಆಗಿದೆ. ಈಗ ಸ್ಪೀಕರ್ ಅವರು, ಯಾಕಂದರೆ ಅವರು ಅಲ್ಲಿಯ ಸ್ಥಳೀಯ ಶಾಸಕರು ಬೇರೆ, ಆದ್ದರಿಂದ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಅವರು ಪತ್ರ ಬರೆದಿದ್ದಾರೆ. ಯಾಕೆಂದರೆ ಹಿಂದೆ ಕೆಲವು ಭಾಷಣಗಳ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮ ತಗೊಳ್ಬೇಕಾಗಿತ್ತು, ಪೊಲೀಸರು ತಗೊಳ್ಳಿಲ್ಲ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಪತ್ರ ಕೂಡ ಬರೆದಿದ್ದಾರೆ. ಖಂಡಿತವಾಗಿಯೂ ಈಗ ಅದರ ಬಗ್ಗೆ ಈಗ ನಾವು ಅಲ್ಲಿರುವಂಥ ಒಂದು ಪೊಲೀಸಿನ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ದೀವಿ ಮತ್ತು ಕೆಲವು ನಮ್ಮಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಸರಿಯಾಗಿ ಯಾವ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗಿತ್ತು ತಗೊಂಡಿಲ್ಲ ಅಂತ ಕೂಡ ನಮಗೆ ಅನಿಸಿರುವಂಥ ವಿಷಯ ಆಗಿತ್ತು. ಆದ್ದರಿಂದ ಅದರ ಬಗ್ಗೆ ಸೂಕ್ತವಾದಂಥ ಅದನ್ನು ವಿಚಾರಣೆ ಮಾಡ್ತಾರೆ. ಈಗ ಅವರ ಪತ್ರದ ಆಧಾರದ ಮೇಲೆ ಸೂಕ್ತವಾದ ವಿಚಾರಣೆ ಮಾಡ್ತಾರೆ. ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ, ತನಿಖೆ ಅಂತ ಏನಿಲ್ಲ, ಈಗ ಅವ್ರು ಪತ್ರ ಬರೆದಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಕೆಲವು ಹಂತದಲ್ಲಿ ಸರಿಯಾದ ಕ್ರಮಗಳಾಗಲಿಲ್ಲ ಅಂಥೇಳಿ ನಾವು ಅಧಿಕಾರಿಗಳನ್ನ ಕೂಡ ಬದಲಾವಣೆ ಮಾಡಿದ್ದೀವಿ. ಈಗ ಅಲ್ಲಿ ಭಾಳಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ತಾಯಿದೆ. ಸೊ ಅದರಿಂದ ಅದು ನಮ್ಮ ಒಂದು ಮನವರಿಕೆ ಇರೋದ್ರಿಂದಲೇ ನಾವು ಆ ಕ್ರಮ ತೊಗೊಂಡಿರುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ನಾವು ಅಲ್ಲಿ ಸಸ್ಪೆಂಡ್ ಮಾಡೋದು ತೆಗೆಯೋದು ಆಗೋದಿಲ್ಲ. ಆದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ನಾವು ಪೊಲೀಸವರು ಕೂಡ ಆತ್ಮಸ್ಥೈರ್ಯ ನಾವು ಕುಗ್ಸುವಂಥದ್ದು ಆಗೋದಿಲ್ಲ, ಆಗಬಾರ್ದು. ಅವ್ರಿಗೂ ನಾವು ಧೈರ್ಯ ತುಂಬಬೇಕು. ಅವರು ಅವ್ರ ಕೆಲಸ ಮಾಡೋದ್ರಲ್ಲಿ ನಾವು ಸರ್ಕಾರ ಅವ್ರ ಜೊತೆ ನಿಲ್ಲಬೇಕು, ಅದು ಕೂಡ ಇರ್ತದೆ. ಅದರಿಂದ ಯಾವ ರೀತಿಯಾಗಿ ಏನು ಕ್ರಮ ತೊಗೊಳ್ಬೇಕು ಅದು ಗೃಹ ಇಲಾಖೆ ತೊಗೊಳ್ತದೆ, ಆಯಿತಾ. ಪ್ರತಿಯೊಂದು ಕೂಡ ನಾವು ಸಸ್ಪೆಂಡ್ ಮಾಡಿ ಪ್ರತಿಯೊಂದು ಕೂಡ ಇದು ಮಾಡಿ ಅದನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ಸರ್, ಬಿಜೆಪಿಯವರು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಕಾಲ್ ತುಳಿತ ಪ್ರಕರಣ, ಸರ್ಕಾರ ವೈಫಲ್ಯ, ಸಿಎಂ ರಾಜೀನಾಮೆ ಕೊಡಬೇಕು. ನೋಡಿ, ಪ್ರೊಟೆಸ್ಟ್ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ. ನೋಡಿ, ಇದರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕ್ರಮ ತೊಗೊಂಡಿರ್ತಕ್ಕ ಸರ್ಕಾರ ನಮ್ಮದು. BJP ಆಡಳಿತ ಇದಾಗಿದ್ದಿದ್ರೆ ಯಾವ ಕ್ರಮವೂ ಆಗ್ತಾ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ, ಕೋರ್ಟ್ಗಳಿಂದ ಚೀಮಾರಿ ಹಾಕ್ಸ್ಕೊಂಡು ಕ್ರಮ ತಗೊಳ್ಳುವಂಥ ಪರಿಸ್ಥಿತಿ. ಮತ್ತು ಇದುವರೆಗೂ ಕೂಡ ಎಷ್ಟು ಜನ ಕುಂಭಮೇಳ ತೀರೋದ್ರು ಇದು ಸ್ಪಷ್ಟವಾಗಿ ಹೇಳೇ ಇಲ್ಲ. ಅದ್ರ ಬಗ್ಗೆನೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಪರಿಹಾರ ಹಣ ಕೊಟ್ಟಿಲ್ಲ ಅವ್ರಿಗೆ, ಕೋರ್ಟಿಂದ ಮತ್ತೆ ಪರಿಹಾರ ಕೊಡಿ ಅಂತಲೂ ಕೂಡ ಹೇಳಿಸ್ಕೊಂಡಿದ್ದಾರೆ. BJP ಆಡಳಿತ ಇದ್ದಿದ್ರೆ ಒಬ್ಬರ ಮೇಲೂ ಕ್ರಮನೂ ಆಗ್ತಾ ಇರಲಿಲ್ಲ, ಅವ್ರ ತಲೆನೂ ಕೆಡಿಸ್ಕೊಳ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆಕ್ಸಿಜನ್ ಡೆತ್ ಆಯ್ತಲ್ಲ, ಏನು ಮಾಡಿದ್ರು ಅವರು? ಅದ್ರ ಬಗ್ಗೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡಿದ್ರು ಚಾಮರಾಜನಗರದಲ್ಲಿ. ಅದರಿಂದ ಇವರಿಂದ ಯಾವುದೇ ಇವ್ರಿಗೆ ಬರೀ ಒಂದು ರೀತಿ ವೈಭವೀಕರಿಸುವಂಥ ಕೆಲಸ ಮಾಡೋದು, ಪ್ರಚೋದನೆ ಮಾಡುವಂಥದ್ದು, ಗಲಭೆ ಸೃಷ್ಟಿ ಮಾಡುವಂಥದ್ದು, ಅದೇ ಇವ್ರ ಕೆಲಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.